ಅನಂತ ಋತ ಕಥಾ ಪ್ರಾರಂಭ. ಅರಣ್ಯವಾಸ ಮಾಡುತ್ತಿರುವ ಪಾಂಡವರು ಅತ್ಯಂತ ಕಷ್ಟಪಡುತ್ತಿದ್ದಾಗ ಅಲ್ಲಿಗೆ ಬಂದಂಥ ಮಹಾನುಭಾವನಾದ ಶ್ರೀಕೃಷ್ಣನನ್ನು ನೋಡಿ ವಂದಿಸಿದರು. ತರುವಾಯ ಧರ್ಮರಾಯನು, ಎಲೈ ಶ್ರೀಕೃಷ್ಣನೇ, ನನ್ನ ತಮ್ಮಂದಿರಾದ ಭೀಮ, ಅರ್ಜುನ, ನಕುಲ, ಸಹದೇವರೊಡನೆ ಕೂಡಿಕೊಂಡಿರುವ ನಾನು ವನವಾಸದಿಂದ ಅತ್ಯಂತ ದುಃಖವನ್ನು ಅನುಭವಿಸುತ್ತಿದ್ದೇನೆ. ಈ ದುಃಖವೆಂಬ ಸಾಗರವನ್ನು ಹೇಗೆ ದಾಟುವೆನೋ ಹೇಳಬೇಕು ಎನ್ನಲು ಶ್ರೀಕೃಷ್ಣನು, ಎಲೈ ಧರ್ಮರಾಯನೇ, ಪುರುಷರಿಗೂ ಸ್ತ್ರೀಯರಿಗೂ ಸಕಲ ಕಾಮ್ಯ ಸಿದ್ಧಿ ಕೊಡುವ ಅನಂತ ಋತವೆಂಬ ಒಂದು ಋತವಿದೆ. ಮನುಷ್ಯರಿಗೆ ಅಪರಿಮಿತವಾದ ಕೀರ್ತಿಯನ್ನು, ಐಶ್ವರ್ಯವನ್ನು, ಮಂಗಳವನ್ನು, ಅನೇಕ ಪುತ್ರ ಪೌತ್ರ ಸೌಖ್ಯಗಳನ್ನು, ಅನೇಕ ಕೋರಿಕೆಗಳನ್ನು ಕೊಡುವುದು ಅನಂತ ಋತವು. ಭಾದ್ರಪದ ಮಾಸದಲ್ಲಿ ಶುಕ್ಲಪಕ್ಷದ ಚತುರ್ದಶಿಯಲ್ಲಿ ಈ ಋತುವನ್ನು ಮಾಡತಕ್ಕದ್ದು ಎಂದು ಹೇಳಲು ಧರ್ಮರಾಯನು, ಎಲೈ ಶ್ರೀಕೃಷ್ಣನೇ, ನೀನು ಹೇಳಿದ ಅನಂತನೆಂಬ ದೈವವಾವುದು? ನಾಗಲೋಕಾಧಿಪತಿಯಾದ ಆದಿಶೇಷನೇ, ಅನಂತವೆಂಬ ಹೆಸರುಳ್ಳ ಸರ್ಪವೇ, ತಕ್ಷಕನೆಂಬ ಹೆಸರುಳ್ಳ ಸರ್ಪವೇ, ಅಥವಾ ಸೃಷ್ಟಿಕರ್ತನಾದ ಬ್ರಹ್ಮದೇವರೇ? ಅನಂತವೆಂಬ ಹೆಸರುಳ್ಳ ದೇವರು ಯಾರು ಎಂಬುದನ್ನು ಯಥಾರ್ಥವಾಗಿ ಹೇಳಬೇಕು ಎಂದು ಕೇಳಿದನು. ಆಗ ಶ್ರೀಕೃಷ್ಣನು, ಎಲೈ ಧರ್ಮರಾಯನೇ, ನನ್ನನ್ನು ಅನಂತನೆಂದು, ಸೂರ್ಯಗಮನದಿಂದ ಉಂಟಾಗುವ ಕಳೆಯೆಂದು, ಕಾಷ್ಟವೆಂದು, ಮುಹೂರ್ತವೆಂದು, ಹಗಲೆಂದು, ರಾತ್ರಿಯೆಂದು, ಪಕ್ಷವೆಂದು, ಮಾಸವೆಂದು, ಋತುವೆಂದು, ಸಂವತ್ಸರವೆಂದು, ಯುಗವೆಂದು, ಕಲ್ಪವೆಂದು, ಈ ಸಂಜ್ಞೆಗಳಿಂದ ಒಪ್ಪಿದ ಕಾಲ ಯಾವುದುಂಟೋ ಅದೇ ನನ್ನ ಸ್ವರೂಪವೆಂದು ತಿಳಿ. ನಾನು ಕಾಲಸ್ವರೂಪನಾಗಿ ಅನಂತನೆಂಬ ಹೆಸರುಳ್ಳವನಾಗಿ ಭೂಭಾರವನ್ನು ಪರಿಹರಿಸುವುದಕ್ಕೂ ರಾಕ್ಷಸ ಸಂಹಾರಕ್ಕೋಸ್ಕರವೂ ವಸುದೇವನ ಮನೆಯಲ್ಲಿ ಹುಟ್ಟಿದೆನು. ಎಲೈ ಧರ್ಮಜನೇ, ನೀನು ನನ್ನನ್ನು ಕೃಷ್ಣನೆಂದು, ವಿಷ್ಣುವೆಂದು, ಹರಿಯೆಂದು, ಶಿವನೆಂದು, ಬ್ರಹ್ಮನೆಂದು, ಸೂರ್ಯನೆಂದು, ಆದಿಶೇಷನೆಂದು, ಸರ್ವವ್ಯಾಪಕನಾದ ಪರಮೇಶ್ವರನೆಂದು, ಸರ್ವರೂಪಿಯೆಂದು, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಭೂತನೆಂದು, ಅನಂತ ಪದ್ಮನಾಭನೆಂಬ ಹೆಸರುಳ್ಳವನೆಂದು, ನರಸಿಂಹ ರೂಪಿಯೆಂದು, ವಾಮನ ರೂಪಿಯೆಂದು ತಿಳಿದುಕೋ. ನನ್ನ ಹೃದಯದಲ್ಲಿ 14 ಜನ ಇಂದ್ರರು, 8 ವಸುಗಳು, 11 ರುದ್ರರು, 12 ಆದಿತ್ಯರು, ಸಪ್ತರ್ಷಿಗಳು, ಭೂಮಿ, ಬೆಟ್ಟ, ನದಿಗಳು, ನಕ್ಷತ್ರಗಳು, ದಿಕ್ಕುಗಳು, ಪಾತಾಳ, ಭೂರ್ಭೋಸ್ವಲ ಲೋಕಾದಿಗಳು ಇರುತ್ತವೆ. ಅಂಥ ನನ್ನ ರೂಪವನ್ನು ನಂಬಿಕೆಯುಂಟಾಗುವುದಕ್ಕಾಗಿ ತೋರಿಸಿದನು. ಅನಂತನು ನಾನೇ ಹೊರತು ಮತ್ತಾರೂ ಇಲ್ಲ. ಈ ವಿಷಯವಾಗಿ ನೀನು ಸಂಶಯವನ್ನು ಹೊಂದಬೇಡ ಎನ್ನಲು ಧರ್ಮನಂದನನು, ಎಲೈ ಸ್ವಾಮಿಯೇ, ಆ ಋತುವನ್ನು ಆಚರಿಸಿದವರಿಗೆ ಯಾವ ಫಲ ಉಂಟಾಗುತ್ತದೆ? ಯಾವ ದಾನವನ್ನು ಮಾಡಬೇಕು? ಯಾವ ದೇವತೆಯ ರೂಪವನ್ನು ಪೂಜಿಸಬೇಕು? ಭೂಲೋಕದಲ್ಲಿ ಯಾರು ಈ ಋತುವನ್ನು ಆಚರಿಸಿ ಪ್ರಸಿದ್ಧಿ ಪಡೆದರು? ಅದನ್ನು ವಿಸ್ತರಿಸಿ ನನಗೆ ಹೇಳುವಂಥವನಾಗು ಎಂದು ಕೇಳಲಾಗಿ ಪರಬ್ರಹ್ಮ ಸ್ವರೂಪಿಯಾದ ಶ್ರೀಕೃಷ್ಣನು ಹೇಳಿದನು. ಹೇ ಧರ್ಮರಾಜನೇ, ಕೇಳು. ಕೃತಯುಗದಲ್ಲಿ ಸುಮಂತನೆಂಬ ಒಬ್ಬ ಬ್ರಾಹ್ಮಣನಿದ್ದನು. ಆತನು ವಶಿಷ್ಠ ಗೋತ್ರೋತ್ಪನ್ನನು, ಅಧ್ಯಯನ ಸಂಪನ್ನನು. ಆತನು ಭೃಗು ಋಷಿಯ ಮಗಳಾದ ದೀಕ್ಷೆ ಎಂಬ ಕನ್ನಿಕೆಯನ್ನು ವೇದೋಕ್ತ ಪ್ರಕಾರವಾಗಿ ವಿವಾಹ ಮಾಡಿಕೊಂಡನು. ಆ ದೀಕ್ಷಾದೇವಿಯ ಗರ್ಭದಲ್ಲಿ ಒಳ್ಳೆಯ ಗುಣವುಳ್ಳ ಒಬ್ಬ ಕನ್ನಿಕೆ ಹುಟ್ಟಿದಳು. ಆಕೆ ಶೀಲಾ ಎಂಬ ಹೆಸರನ್ನು ವಹಿಸಿ ಮಾತೃಗೃಹದಲ್ಲೇ ಬೆಳೆಯುತ್ತಿದ್ದಳು. ದೀಕ್ಷಾದೇವಿಯು ಕೆಲವು ದಿವಸಕ್ಕೆ ತಾಪಜ್ವರದಿಂದ ಸ್ವರ್ಗಲೋಕವನ್ನು ಸೇರಿದಳು. ಸುಮಂತನು ಅಗ್ನಿಹೋತ್ರಾದಿ ಕರ್ಮಗಳು ಲೋಪವಾಗದಿರುವುದಕ್ಕೋಸ್ಕರ ವೇದೋಕ್ತ ವಿಧಿಯಿಂದ ಕರ್ಕಶಿ ಎಂಬ ಹೆಸರುಳ್ಳ ಕನ್ನಿಕೆಯನ್ನು ಲಗ್ನ ಮಾಡಿಕೊಂಡನು. ಆಕೆಯು ಆಚಾರಹೀನಳಾಗಿಯೂ, ಕಠಿಣ ಚಿತ್ತಳಾಗಿಯೂ, ಕೋಪಿಷ್ಠಳಾಗಿಯೂ, ಕಲಹಕಾರಿಣಿಯಾಗಿಯೂ ಇದ್ದಳು. ಆ ಶೀಲಾ ಎಂಬ ಮಗಳು ಗೋಡೆಗಳನ್ನು, ಸ್ತಂಭಗಳನ್ನು, ಬಾಗಿಲು ಮುಂಭಾಗವನ್ನು, ಜಗುಲುಗಳೇ ಮೊದಲಾದ ಸ್ಥಳಗಳಲ್ಲಿ ಅಲಂಕಾರ ಮಾಡುವುದರಲ್ಲಿ ಆಸಕ್ತಿಯುಳ್ಳವಳಾಗಿ ಕೆಂಪು, ಹಚ್ಚೆ, ಬಿಳಿ, ಕಪ್ಪು ಈ 4 ವಿಧವಾದ ಚೂರ್ಣಗಳಿಂದ ಸ್ವಸ್ತಿಗಳೋಪಾದಿಯಲ್ಲಿ, ಪದ್ಮಗಳೋಪಾದಿಯಲ್ಲಿ, ಶಂಖಗಳೋಪಾದಿಯಲ್ಲಿ ರಂಗೋಲಿಗಳನ್ನಿಡುತ್ತಾ ದೇವತಾ ಪೂಜೆಯನ್ನು ಮಾಡುತ್ತಾ ಪ್ರಕಾಶಿಸಿದಳು. ತಂದೆಯಾದ ಸುಮಂತನು ಸ್ತ್ರೀ ಚಿಹ್ನೆಯನ್ನು ವಿವಾಹಯೋಗ್ಯವಾದ ವಯಸ್ಸನ್ನು ನೋಡಿ ಈ ಕನ್ಯಕೆಯನ್ನು ಯಾರಿಗೆ ಕೊಡಬೇಕೆಂದು ಅತ್ಯಂತವಾಗಿ ಚಿಂತಿಸುತ್ತಿದ್ದನು. ಕೌಂಡಿನ್ಯ ಮಹಾಮನಿಯು ಕೆಲವು ಕಾಲ ತಪಸ್ಸು ಮಾಡಿ ತರುವಾಯ ಬೇಕೆಂಬ ಇಚ್ಛೆಯಿಂದ ತಿರುಗುತ್ತಿದ್ದು ಸುಮಂತನ ಮನೆಗೆ ಬಂದನು. ಆಗ ಸುಮಂತನು ಆತನ ತಪೋಮಹಿಮೆಯನ್ನು, ದಿವ್ಯಜ್ಞಾನ ಸಂಪನ್ನತೆಯನ್ನು ನೋಡಿ ಆ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯಿಸಿದನು. ಒಂದು ಶುಭ ದಿನದಲ್ಲಿ ತನ್ನ ಕುಲಾಚಾರ ಕ್ರಮಾಗತ ಮಾರ್ಗದಿಂದ, ವೇದೋಕ್ತ ವಿಧಾನದಿಂದ ಆ ಕೌಂಡಿನ್ಯ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದನು.
ಆಗ ವಿವಾಹವನ್ನೆಲ್ಲ ಮಾಡಿ ಪಾರಿತೋಷಿಕಾರ್ಥವಾಗಿ ವಿವಾಹ ಕಾಲದಲ್ಲಿ ಅಳಿಯನಿಗೆ ಕೊಡತಕ್ಕ ವಸ್ತ್ರಾಭರಣಗಳು ಯಾವುದಾದರೂ ಕೊಡಬೇಕೆಂದು ಕಠಿಣ ಚಿತ್ತಳಾದ ತನ್ನ ಹೆಂಡತಿಯನ್ನು ಕೇಳಿದನು. ಕರ್ಕಶೆಯು ಗಂಡನ ಮಾತನ್ನು ಕೇಳಿ ಒಳಗೆ ಹೋಗಿ ಬಾಗಿಲು ಗಣೆಯನ್ನು ಹಾಕಿ ಇಲ್ಲಿ ಏನೂ ಇಲ್ಲ ಎಂದು ಹೇಳಲಾಗಿ ಆ ಸುಮಂತನು ಬಹಳವಾಗಿ ಚಿಂತಿಸಿ ದಾರಿಯಲ್ಲಿ ಆಹಾರಕ್ಕಾದರೂ ಕೊಡದೆ ಕಳುಹಿಸುವುದು ಯುಕ್ತವಲ್ಲವೆಂದು ಆಹಾರ ಪದಾರ್ಥಗಳನ್ನು ಕೊಟ್ಟು ಅಳಿಯನೊಡನೆ ಮಗಳನ್ನು ಕಳುಹಿಸಿದನು. ಕೌಂಡಿನ್ಯನು ಸದಾಚಾರ ಸಂಪತ್ತುಳ್ಳ ಶೀಲಾ ಎಂಬ ಕನ್ಯಕೆಯನ್ನು ಮದುವೆ ಮಾಡಿಕೊಂಡು ಮದುವಣಗೆತ್ತಿಯೊಡನೆ ಬಂಡಿಯಲ್ಲಿ ಕುಳಿತು ಮೆಲ್ಲಮೆಲ್ಲನೆ ತನ್ನಾಶ್ರಮವನ್ನು ಕುರಿತು ಹೋಗುತ್ತಾ ಮಧ್ಯ ಮಾರ್ಗದಲ್ಲಿ ಮಧ್ಯಾಹ್ನ ಕಾಲವಾದ್ದರಿಂದ ಒಂದು ನದಿ ತೀರದಲ್ಲಿ ಬಂಡಿಯಿಂದಿಳಿದು ಮಾಧ್ಯಾಹ್ನಿಕವನ್ನು ಮಾಡುವುದಕ್ಕಾಗಿ ಜಲಾಶಯ ಸಮೀಪ ಹೋದನು. ಆ ದಿನವೂ ಅನಂತ ಪದ್ಮನಾಭ ಚತುರ್ದಶಿಯಾದ್ದರಿಂದ ಕೆಂಪು ಸೀರೆಗಳನ್ನುಟ್ಟುಕೊಂಡು ಅನೇಕ ಮಂದಿ ಸ್ತ್ರೀಯರು ಅತಿ ಭಕ್ತಿಯಿಂದ ಬೇರೆ ಬೇರೆಯಾಗಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜೆ ಮಾಡುತ್ತಿರಲಾಗಿ ಕೌಂಡಿನ್ಯನ ಹೆಂಡತಿಯಾದ ಶೀಲಾ ಅವರನ್ನು ಕಂಡಳು. ಆ ಶೀಲಾ ಅವರ ಬಳಿ ಹೋಗಿ, ಎಲೈ ಸ್ತ್ರೀಗಳಿರ, ನೀವು ಮಾಡುವ ಪೂಜೆ ಯಾವುದು? ಯಾವ ದೇವರನ್ನು ಪೂಜಿಸುತ್ತಿದ್ದೀರಿ? ಇದರ ಹೆಸರೇನು? ನನಗೆ ಹೇಳಬೇಕು ಎಂದು ಆ ಸ್ತ್ರೀಯರನ್ನು ಕೇಳಿದಳು. ಅವರೆಲ್ಲರೂ ಅನಂತ ಋತುವೆದು ಅನಂತ ಫಲಗಳನ್ನು ಕೊಡುತ್ತದೆ ಎಂದು ಹೇಳಿದ ತರುವಾಯ ಶೀಲಾ, ಈ ಉತ್ತಮವಾದ ಋತುವನ್ನು ನಾನೂ ಮಾಡಬೇಕು. ಈ ಋತುವನ್ನು ಮಾಡುವ ಬಗೆ ಹೇಗೆ? ಈ ಋತುಕ್ಕೆ ದೇವತೆ ಯಾರು? ಪೂಜೆ ಯಾರಿಗೆ ಮಾಡಬೇಕು? ಪುಣ್ಯಾತ್ಮರಾದ ಎಲೈ ಸ್ತ್ರೀಗಳಿರ, ಇದೆಲ್ಲವನ್ನು ಯಥಾರ್ಥವಾಗಿ ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದಳು. ಅದಕ್ಕವರು ಭಾದ್ರಪದ ಶುದ್ಧ ಚತುರ್ದಶಿ ದಿನ ನದಿ ತೀರದಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜಿಸಿ ಅನಂತ ಋತ ಕಥೆಯನ್ನು ಹೇಳತಕ್ಕದ್ದು. ಪೂಜೆ ಮಾಡುವ ಕ್ರಮ ಹೇಗೆಂದರೆ, ನದಿಯಲ್ಲಿ ಸ್ನಾನ ಮಾಡಿ ಇಷ್ಟದೇವರಿಗೆ ನಮಸ್ಕರಿಸಿ ಶುದ್ಧ ವಸ್ತ್ರಗಳನ್ನುಟ್ಟು ಶುಚಿರ್ಭೂತರಾಗಿ ಪರಿಶುದ್ಧ ಸ್ಥಳದಲ್ಲಿ ಗೋಮಯದಿಂದ ಸಾರಿಸಿ ಭಕ್ತಿಯುಳ್ಳವರಾಗಿ ಸರ್ವತೋಭದ್ರವೆಂಬ ಹೆಸರುಳ್ಳ ಮಧ್ಯಭಾಗದಲ್ಲಿ ಕರ್ಣಿಕಾಕಾರವಾದ 8 ದಳಗಳೊಡನೆ ಕೂಡಿಕೊಂಡು ತಾವರೆಯ ಪುಷ್ಪದೋಪಾದಿಯಲ್ಲಿರುವ ಮಂಡಲವನ್ನು ನಿರ್ಮಿಸಬೇಕು. ಪಂಚವರ್ಣ ರಂಗವಲ್ಲಿಗಳಿಂದಲೂ ಬಿಳಿ ಅಕ್ಕಿ ಹಿಟ್ಟಿನಿಂದಲೂ ವಿಧ ವಿಧವಾದ ಆ ವೇದಿಕೆಗೆ ದಕ್ಷಿಣ ಪಾರ್ಶ್ವದಲ್ಲಿ ಉದಕ ಕಲಶವನ್ನಿಟ್ಟು ಆ ಕಲಶದಲ್ಲಿ ಸರ್ವವ್ಯಾಪಕನಾದ ಅನಂತ ಪದ್ಮನಾಭ ಸ್ವಾಮಿಯನ್ನು ಆವಾಹಿಸಿ ಪೂಜೆಯನ್ನು ಮಾಡಬೇಕು. ಸಮುದ್ರ ಮಧ್ಯದಲ್ಲಿರುವ ಶ್ವೇತದ್ವೀಪದಲ್ಲಿದ್ದ ಹಾಗೆ 7 ಶಿರಸ್ಸುಗಳೊಡನೆ ಕೂಡಿದ್ದಾಗಿ ಹಸಿರಾದ ಕಣ್ಣುಗಳನ್ನು 4 ಕೈಗಳನ್ನು, ಬಲ ಮೇಲ್ಗೈಯಲ್ಲಿ ಪದ್ಮವು, ಎಡ ಮೇಲ್ಗೈಯಲ್ಲಿ ಶಂಖವು, ಬಲ ಕೆಳಗೈಯಲ್ಲಿ ಚಕ್ರವು, ಎಡ ಕೆಳಗೈಯಲ್ಲಿ ಗದಾಯುಧವೂ ಇದ್ದ ಹಾಗೆ ಧ್ಯಾನವನ್ನು ಮಾಡಬೇಕು. ಈ ಪ್ರಕಾರ ಅನಂತ ಪದ್ಮನಾಭ ಸ್ವಾಮಿಯ ಧ್ಯಾನವು ಬ್ರಹ್ಮವೇತ್ತರಾದ ಬ್ರಾಹ್ಮಣರಿಂದ ಹೇಳಲ್ಪಟ್ಟಿದೆ. ಆದ್ದರಿಂದ ಈ ರೀತಿಯಾಗಿ ಆ ಕಲಶದಲ್ಲಿಯೂ ಆ ಮಂಡಲದಲ್ಲಿಯೂ ಪ್ರತಿಮೆಯನ್ನು ಪೂಜಿಸಬೇಕು. ಆ ಮಂಡಲದಲ್ಲಿ ಸ್ವಾಮಿಯನ್ನು ನಿಲ್ಲಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ದಿವ್ಯವಾದ ಪುಷ್ಪಗಳಿಂದ ಪೂಜಿಸಿ ಧೂಪ ದೀಪಗಳನ್ನು ಸಮರ್ಪಿಸಿ 14 ವಿಧ ನೈವೇದ್ಯಗಳನ್ನಿಟ್ಟು ನಮಸ್ಕಾರ ಮಾಡಬೇಕು. 14 ಗಂಟುಗಳು ಹಾಕಲ್ಪಟ್ಟು ಕುಂಕುಮಗಳಿಂದ ನೆನೆಸಲ್ಪಟ್ಟ ಹೊಸ ದೂರವನ್ನು ಅನಂತ ಪದ್ಮನಾಭ ಸ್ವಾಮಿಯ ಎದುರಾಗಿಡಬೇಕು. 5 ಪಡಿ ಗೋಧಿ ಹಿಟ್ಟಿನಿಂದ 28 ಅತಿರಸಗಳನ್ನು ಮಾಡಬೇಕು. ಮಾಡಿದ ಅತಿರಸಗಳಲ್ಲಿ ಅರ್ಧವನ್ನು ಬ್ರಾಹ್ಮಣರಿಗೆ ಉಪಾಯನ ದಾನ ಕೊಡಬೇಕು. ಉಳಿದ ಅರ್ಧವನ್ನು ತಾನು ಭುಂಜಿಸಬೇಕು. ಅನಂತರ ಬ್ರಾಹ್ಮಣ ಸಮಾರಾಧನೆ ಮಾಡಿ ತರುವಾಯ ತಾನು ಭುಜಿಸಿ ಸ್ವಸ್ಥ ಚಿತ್ತವುಳ್ಳವರಾಗಿ ವಿಶ್ವರೂಪಿಯಾಗಿಯೂ ನಾರಾಯಣ ಮೂರ್ತಿ ಸ್ವರೂಪಿಯಾಗಿರುವ ಅನಂತ ಪದ್ಮನಾಭ ಸ್ವಾಮಿಯನ್ನು ಧ್ಯಾನಿಸಬೇಕು. ಈ ಪ್ರಕಾರ ಅನಂತ ಋತುವನ್ನಾಚರಿಸುತ್ತಾ ಪ್ರತಿ ಸಂವತ್ಸರದಲ್ಲಿಯೂ ಹೊಸ ದೂರವನ್ನು ಕಟ್ಟಿಕೊಳ್ಳಬೇಕು. 13 ವರ್ಷಗಳು ಈ ಋತುವನ್ನು ಮಾಡಿ 14ನೆಯ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಿ ಪುನಃ ಋತುವನ್ನು ಆಚರಿಸಬೇಕು. ಪೂರ್ವೋಕ್ತ ಪ್ರಕಾರವಾಗಿ ಬ್ರಾಹ್ಮಣ ಸಮಾರಾಧನೆಯಾದ ತರುವಾಯ ತಾನೂ ಭೋಜನ ಮಾಡಿ ಮನೆಗೆ ಹೋಗಬೇಕು. ಈ ಅನಂತ ಋತಕ್ರಮವನ್ನು ನಿನಗೆ ತಿಳಿ ಹೇಳಿದೆವು ಎಂದು ಆ ಸ್ತ್ರೀಯರು ಹೇಳಲಾಗಿ ಬುದ್ಧಿಶೀಲನಾದ ಶೀಲಾ ಅವರ ಸಹಾಯದಿಂದ ಈ ಋತುವನ್ನು ಆಚರಿಸಿ ದಾರವನ್ನು ಕಟ್ಟಿಕೊಂಡು ದಾರಿಯಲ್ಲಿ ಆಹಾರಕ್ಕಾಗಿ ತಂದಿದ್ದ ಹಿಟ್ಟನ್ನು ಬ್ರಾಹ್ಮಣರಿಗೆ ಕೊಟ್ಟು ಪತಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟು ಉಳಿದ ಸ್ವಲ್ಪವನ್ನು ತಾನೂ ಭುಂಜಿಸಿ ಸಂತುಷ್ಟಳಾಗಿ ತನ್ನ ಪತಿಯೊಡನೆ ಕೂಡಿಕೊಂಡು ಬಂಡೆಯಲ್ಲಿ ಕುಳಿತುಕೊಂಡು ಆಶ್ರಮಕ್ಕೆ ತೆರಳಿದಳು. ಆಶ್ರಮಕ್ಕೆ ಹೋದ ತಕ್ಷಣವೇ ಅನಂತ ಸ್ವಾಮಿಯ ಅನುಗ್ರಹದಿಂದ ಅನಂತವಾದ ಸರ್ವೋತ್ತಮವಾದ ಲೋಕಸಮ್ಮತವಾದ ಅಷ್ಟೈಶ್ವರ್ಯಗಳು ಋತ ಮಹಿಮೆಯಿಂದ ಉಂಟಾಯಿತು. ಕೌಂಡಿನ್ಯ ಮಹಾಮನಿಯು ಆಶ್ರಮವು ಸಕಲೈಶ್ವರ್ಯಗಳಿಂದಲೂ
ಧನಾಧಾನ್ಯಗಳಿಂದಲೂ ಅತಿಥಿ ಸತ್ಕಾರದ ಅತ್ಯಂತ ಶಾಂತವಾದ ಜಂತುಗಳಿಂದಲೂ ಕೂಡಿಕೊಂಡು ಅಧಿಕವಾಗಿ ಪ್ರಕಾಶಿಸಿತು. ಆ ಶೀಲ ಸಕಲ ದಿವ್ಯಾಭರಣಗಳನ್ನು ಧರಿಸಿದಳಾಗಿ ಒಳ್ಳೆಯ ಸೀರೆಯನ್ನುಟ್ಟವಳಾಗಿ ಸಾವಿತ್ರಿಗೆ ಸಮಾನಲಾಗಿದ್ದಳು. ಈಕೆಗೆ ಬಂದ ಐಶ್ವರ್ಯವನ್ನು ನೋಡಿ ಆಕೆಯ ಬಂಧುಗಳೆಲ್ಲರೂ ಅನಂತ ಪದ್ಮನಾಭ ಸ್ವಾಮಿಯ ಅನುಗ್ರಹದಿಂದ ಈಕೆಗೆ ಇಷ್ಟು ಐಶ್ವರ್ಯ ಬಂದಿರಬಹುದೆಂದು ಸಂತೋಷದಿಂದ ಹೇಳಿಕೊಳ್ಳುತ್ತಿದ್ದರು. ಈ ವಿಧವಾಗಿ ಈ ಋತುವು ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು. ತರುವಾಯ ಒಂದು ದಿನ ದುಷ್ಟಬುದ್ಧಿಯಿಂದ ಕೌಂಡಿನ್ಯನು ಶೀಲಾಳ ಕೈಯಲ್ಲಿರುವ ದಾರವನ್ನು ನೋಡಿ, ಓ ಶೀಲಾ, ಇದೇನು ದಾರ? ಯಾರನ್ನು ವಶಪಡಿಕೊಳ್ಳುವುದಕ್ಕೆ ಕಟ್ಟಿಕೊಂಡಿರುವೆ? ನನ್ನನ್ನು ಬೇರೆ ಯಾರನ್ನೋ ನಿಶ್ಚಯವಾದ ಸಂಗತಿಯನ್ನು ತಿಳಿಸು ಎನ್ನಲು ಶೀಲಾ ಅನಂತ ಪದ್ಮನಾಭ ಸ್ವಾಮಿಯನ್ನು ಧರಿಸಿದ್ದೇನೆ. ಆ ಸ್ವಾಮಿಯ ಅನುಗ್ರಹದಿಂದಲೇ ನಮಗೆ ಈ ಧನಾಧಾನ್ಯ ಮೊದಲಾದ ಐಶ್ವರ್ಯಗಳು ಉಂಟಾಗಿವೆ. ಈ ದಾರವನ್ನು ಕಟ್ಟಿಕೊಂಡವರಿಗೆ ಸಕಲ ಐಶ್ವರ್ಯಗಳು ಉಂಟಾಗುತ್ತದೆ. ಆದ್ದರಿಂದ ನಾನು ಇದನ್ನು ಧರಿಸಿರುತ್ತೇನೆ ಎಂದು ಹೇಳಲಾಗಿ ಕೌಂಡಿನ್ಯನು ಆ ಮಾತನ್ನು ಕೇಳಿ ಅನಂತನೆಂಬ ಒಬ್ಬನುಂಟೆ ಎಂದು ಶೀಲಾಳನ್ನು ಕೋಪದಿಂದ ತಿರಸ್ಕರಿಸಿ ಆ ದಾರವನ್ನು ಕಿತ್ತು ಚೆನ್ನಾಗಿ ಉರಿಯುತ್ತಿರುವ ಬೆಂಕಿಯಲ್ಲಿ ಎಸೆದನು. ಶೀಲಾ ಇದನ್ನು ನೋಡಿ ಹಾಹಾಕಾರ ಮಾಡಿ ಓಡಿ ಹೋಗಿ ಆ ದಾರವನ್ನು ತಂದು ಹಾಲಿನಲ್ಲಿ ನೆನೆಸಿ ಇಟ್ಟಳು. ಆ ಕೌಂಡಿನ್ಯನು ಕರ್ಮ ಪರಿಪಾಕದಿಂದ ಆತನ ಐಶ್ವರ್ಯವು ದಿನೇ ದಿನೇ ನಶಿಸಿ ಹೋಯಿತು. ಅವರ ಪಶುಗಳನ್ನು ಕಳ್ಳರು ಅಪಹರಿಸಿಕೊಂಡು ಹೋದರು. ಮನೆಯ ದಗ್ಧವಾಯಿತು. ದ್ರವ್ಯಗಳು ಎಲ್ಲೆಲ್ಲಿಟ್ಟಿದ್ದವೋ ಅಲ್ಲಿಯೇ ನಾಶವಾಯಿತು. ತನ್ನ ಬಂಧುಗಳೊಡನೆ ನಿತ್ಯವೂ ಕಲಹದಿಂದ ಯಾರೂ ತನ್ನೊಡನೆ ಮಾತನಾಡದೇ ಇರುವಂತಾಗಿ ದಾರಿದ್ರ್ಯ ಉಂಟಾಯಿತು. ಅನಂತಸ್ವಾಮಿಯನ್ನು ದೂಷಿಸಿದ್ದರಿಂದ ಸಕಲ ಕಷ್ಟಗಳು ಪ್ರಾಪ್ತವಾದವು. ಎಲೈ ಧರ್ಮರಾಯನೇ, ಕೇಳು, ಆ ಕೌಂಡಿನ್ಯನೊಡನೆ ಯಾರೂ ಮಾತನಾಡದೇ ಹೋದರು. ಅಂತಹ ಸಮಯದಲ್ಲೇ ಕೌಂಡಿನ್ಯನು ಅತ್ಯಂತ ವ್ಯಸನವನ್ನು ಹೊಂದಿ ಅರಣ್ಯವನ್ನು ಪ್ರವೇಶಿಸಿದನು. ಯಾವಾಗ ಅನಂತ ಸ್ವಾಮಿಯನ್ನು ನೋಡುತ್ತೇನೋ ಎಂದು ಸ್ವಾಮಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಅನ್ನವನ್ನು ನೀರನ್ನು ಕಾಣದೆ ಇಂದ್ರಿಯಗಳನ್ನು ಜಯಿಸಿದನಾಗಿ ಬ್ರಹ್ಮಚರ್ಯ ವ್ರತವನ್ನಾಚರಿಸುತ್ತಾ ಮನುಷ್ಯ ಸಂಚಾರವಿಲ್ಲದ ಅತಿ ಕಠಿಣವಾದ ಕಾಡಿನಲ್ಲಿ ಹೋಗುತ್ತಾ ಹೂವುಗಳಿಂದಲೂ ಕಾಯಿ ಹಣ್ಣುಗಳಿಂದಲೂ ಕೂಡಿಕೊಂಡಿರುವ ಒಂದು ಮಾವಿನ ಮರವನ್ನು ನೋಡಿದನು. ಪಕ್ಷಿಗಳಾಗಲಿ ಹುಳಗಳಾಗಲಿ ಆ ಗಿಡದ ಮೇಲೆ ಸಂಚಾರ ಮಾಡದಿರುವುದನ್ನು ನೋಡಿ, ಎಲೆ ವೃಕ್ಷರಾಜನೇ, ನಮ್ಮ ಅನಂತನೆಂಬ ಹೆಸರುಳ್ಳ ದೇವರನ್ನು ನೋಡಿದೆಯಾ ಎಂದು ಕೇಳಿದನು. ಈ ಪ್ರಕಾರ ಕೇಳಲು ಆ ಚ್ಯೂತ ವೃಕ್ಷವು ಅನಂತ ಸ್ವಾಮಿಯನ್ನು ನಾನು ಕಾಣನೆಂದು ಹೇಳಿತು. ಅದರಿಂದ ತಿರಸ್ಕಲ್ಪಟ್ಟಿರೋನಾಗಿ ಮುಂದೆ ಹೋಗಲಾಗಿ ಚಿಕ್ಕ ಕರುವಿನೊಡನೆ ಆಡಿಕೊಂಡಿರುವ ಒಂದು ಹಸುವನ್ನು ನೋಡಿದನು. ಎಲೈ ಧರ್ಮರಾಯನೇ, ಕೇಳು, ಹಸಿರು ಹುಲ್ಲಿನ ಮಧ್ಯೆ ಅಲ್ಲಲ್ಲಿ ತಿರುಗಾಡುತ್ತಿರುವ ಆಕಳನ್ನು ಕಂಡು ಅನಂತ ಪದ್ಮನಾಭ ಸ್ವಾಮಿಯನ್ನು ಕಂಡೆಯಾ ಎಂದು ಕೇಳಿದನು. ಎಲೈ ಬ್ರಾಹ್ಮಣನೇ, ಅನಂತ ಪದ್ಮನಾಭ ಸ್ವಾಮಿಯನ್ನು ನಾನರಿಯೆ ಎಂದು ಹೇಳಲಾಗಿ ಮತ್ತು ಇನ್ನೂ ದೂರ ಹೋಗಿ ಹಚ್ಚ ಹಸಿರಿನ ಹುಲ್ಲಲ್ಲಿ ನಿಂತಿರುವ ವೃಷಭವನ್ನು ಕೇಳಿದರೂ ಹಾಗೆಯೇ ಉತ್ತರಿಸಿತು. ಆ ತರುವಾಯ ಸ್ವಲ್ಪ ದೂರ ಹೋಗಲಾಗಿ ಒಂದರಿಂದ ಒಂದಕ್ಕೆ ಪ್ರವಹಿಸುತ್ತಿರುವ ಅಲೆಗಳುಳ್ಳ ಅತ್ಯಂತ ಮನೋಹರವಾದ ಪುಷ್ಕರಿಣಿಯನ್ನು ನೋಡಿದನು. ಆ ಪುಷ್ಕರಿಣಿ ದ್ವಯವು ತಾವರೆ ಪುಷ್ಪಗಳು, ಕಲ್ಲಹಾರ ಪುಷ್ಪಗಳು, ನೈದಿಲೆ ಪುಷ್ಪಗಳು, ಬಿಳಿಯ ಕಮಲಗಳು ಮೊದಲಾದ್ದರಿಂದಲೂ ಪ್ರಕಾಶಿಸುತ್ತಿರುವ ಭ್ರಮರಗಳು, ಹಂಸಗಳು, ಚಕ್ರವಾಕಗಳು, ನೀರು ಕೋಳಿಗಳು ಮೊದಲಾದ ಪಕ್ಷಿಗಳಿಂದಲೂ ಹಾಗೂ ಪ್ರಕಾಶಮಾನವಾದ ಉದಕಗಳಿಂದಲೂ ಕೂಡಿಕೊಂಡಿದ್ದವು. ಆಗ ಕೌಂಡಿನ್ಯನು ಕಮಲಾಕರ ದ್ವಯವನ್ನು ಕೇಳಿದರೂ ನಾವು ಕಾಣೆವು ಎಂದು ಹೇಳಿತು. ಅಲ್ಲಿಂದ ಮುಂದೆ ಮಾರ್ಗವಾಗಿ ಹೋಗಿ ಒಂದು ಕತ್ತೆಯನ್ನು ಆನೆಯನ್ನು ಕಂಡು ಕೇಳಿದರು. ನಾವು ಕಾಣೆವು ಎಂಬ ಉತ್ತರವೇ ಸಿಕ್ಕಿತು. ಅಂತಹ ಸಮಯದಲ್ಲಿ ಬ್ರಾಹ್ಮಣನು ತುಂಬ ಆಯಾಸಪಟ್ಟು ನೆಟ್ಟಿಸಿರನ್ನು ಬಿಟ್ಟು ಒಂದು ಸ್ಥಳದಲ್ಲಿ ಕುಳಿತುಕೊಂಡನು. ಆಗ ಅನಂತ ಪದ್ಮನಾಭ ಸ್ವಾಮಿಯ ಆತನಲ್ಲಿ ಅತ್ಯಂತ ದಯವನ್ನು ತೋರಿ ವೃದ್ಧ ಬ್ರಾಹ್ಮಣನ ರೂಪವನ್ನು ಧರಿಸಿ ಬಂದು ನಿಂತು, ಓ ಬ್ರಾಹ್ಮಣ, ಇಲ್ಲಿ ಬಾ, ನಿನಗೆ ಅನಂತನನ್ನು ತೋರಿಸುತ್ತೇನೆ ಎಂದು ಹೇಳಿ ಅವನ ಬಲಗೈಯನ್ನು ಹಿಡಿದುಕೊಂಡು ಹೋಗಿ ಆಪ್ಸರ ಸ್ತ್ರೀಯರಿಂದ ಕೂಡಿದ ತನ್ನ ಪುರವನ್ನು ತೋರಿಸಿ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಶ್ರೀ ಮಹಾವಿಷ್ಣು ಸ್ವರೂಪದಿಂದ ಇರುವ ಶಂಖ ಚಕ್ರಗಳನ್ನು ಧರಿಸಿರುವ ಯಾವಾಗಲೂ ಗುರುತಂತನಾದ ಕೈಗಳನ್ನು ಜೋಡಿಸಿಕೊಂಡು ಸೇವಿಸಲ್ಪಡುತ್ತಿರುವ ತನ್ನ ನಿಜ ರೂಪವನ್ನು ತೋರಿಸಿದನು. ಕೌಂಡಿನ್ಯನು ಆ ಮಹಾವಿಷ್ಣುವನ್ನು ಕಂಡು ಅಪರಿಮಿತವಾದ ಆನಂದವನ್ನೇ ಹೊಂದಿ ಈ ಪ್ರಕಾರ ಸ್ತೋತ್ರ ಮಾಡಲು ಉಪಕ್ರಮಿಸಿದನು. ಹೇ ವೈಕುಂಠವಾಸ, ಹೇ ಶ್ರೀ ವತ್ಸಲಾಂಚನ, ನಿನಗೆ ಅನೇಕ ನಮಸ್ಕಾರಗಳು. ಓ ಗೋವಿಂದ, ಓ ಜನಾರ್ದನ, ಓ ನಾರಾಯಣ, ಓ ಯಜ್ಞಪುರುಷ,
ಸುಜನ ಸಂರಕ್ಷಕ, ನಿನ್ನ ನಾಮಸ್ಮರಣೆಯಿಂದ ನನ್ನ ಸಕಲ ಪಾಪಗಳು ನಶಿಸಿ ಹೋಗಿ ಪ್ರಳಯವೆಂಬ ಬಡಬಾನಲ ಉಂಟಾಗಿ ಮೋಹವೆಂಬ ಅನೇಕ ದ್ವೀಪಗಳುಳ್ಳ ಸಂಸಾರವೆಂಬ ಸಮುದ್ರಕ್ಕೆ ನಾವೆಯ ರೂಪನಾದ ಓ ಜನಾರ್ದನನೇ, ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ. ದಿಕ್ಕುಗಳನ್ನು, ಪಾತಾಳವನ್ನು, ಭೂರ್ಭುವಾದಿ ಲೋಕಗಳನ್ನು ಪ್ರಾಣಿಗನುಸಾರವಾಗಿ ಬ್ರಹ್ಮರೂಪದಿಂದ ಸೃಷ್ಟಿಯನ್ನು ಮಾಡುತ್ತಲೂ ವಿಶ್ವರೂಪದಿಂದ ಪೋಷಿಸುತ್ತಲೂ ರುದ್ರರೂಪದಿಂದ ನಾಶ ಮಾಡುತ್ತಲೂ ಇರುವ ತ್ರಿಮೂರ್ತಿ ಸ್ವರೂಪನಾದ ನಿನಗೆ ನಮಸ್ಕಾರ. ಹೇ ಪುಂಡರೀಕಾಕ್ಷನೇ, ನಾನು ಪಾಪಿಯು, ಪಾಪಕರ್ಮವುಳ್ಳವನು, ಪಾಪಯುಕ್ತನಾದ ಚಿತ್ತವುಳ್ಳವನು, ಪಾಪದ ದಿಸೆಯಿಂದ ಈ ಭೂಮಿಯಲ್ಲಿ ಹುಟ್ಟಿದನು. ಇಂಥವನಾದ ನಾನು ನಿನ್ನನ್ನು ಶರಣ ಹೊಂದಿರುತ್ತೇನೆ. ಎಲೈ ಪುಂಡರೀಕಾಕ್ಷನೇ, ನನ್ನನ್ನು ಕಾಪಾಡು. ಈ ದಿನ ಜನ್ಮವು ಸ್ವಾರ್ಥಕವಾಯಿತು. ಆದ್ದರಿಂದ ಆ ತುಂಬಿಗಳು ಕಮಲ ಪುಷ್ಪದಲ್ಲಿ ಸೇರುವಂತೆ ನನ್ನ ಮನಸ್ಸು ನಿನ್ನ ಪಾದಕಮಲಗಳಲ್ಲಿ ಲೀನವಾಗಿರುವುದು. ಎಲೈ ದೇವನೇ, ನಾನು ನಿನ್ನನ್ನು ಎಂದಿಗೂ ಮರೆಯಲಾರೆನು ಎಂದು ಭಗವಂತನನ್ನು ಪ್ರಾರ್ಥಿಸಲು ಸಂತುಷ್ಟನಾದ ಭಗವಂತನು ಆ ಬ್ರಾಹ್ಮಣನಿಗೆ ಇಹಲೋಕದಲ್ಲಿ ಸಕಲ ಸಂಪತ್ತನ್ನು, ಧರ್ಮ ಬುದ್ಧಿಯನ್ನು, ಪರದಲ್ಲಿ ಅಪಾರವಾದ ಮೋಕ್ಷವನ್ನೂ ಕೊಟ್ಟನು. ಆಗ ಬ್ರಾಹ್ಮಣನು, ಎಲೈ ಪರಮಾತ್ಮನೇ, ನಾನು ದಾರಿಯಲ್ಲಿ ಕಂಡ ಮಾವಿನ ಮರ, ಹಸು, ವೃಷಭ, ಗಾರ್ಧವ, ಗಜ, ಮುದಿ, ಬ್ರಾಹ್ಮಣ ಇವರ ವಿಷಯವನ್ನು ದಯವಿಟ್ಟು ವಿವರವಾಗಿ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು. ಭಗವಂತನು, ಎಲೈ ಬ್ರಾಹ್ಮಣನೇ, ಪೂರ್ವಕಾಲದಲ್ಲಿ ಒಬ್ಬ ಬ್ರಾಹ್ಮಣನು ಸಕಲ ಶಾಸ್ತ್ರ ಪ್ರವೀಣನಾಗಿದ್ದ ತನ್ನ ವಿದ್ಯೆಯನ್ನು ಯಾರಿಗೂ ತಿಳಿಸದೇ ಹೋದುದರಿಂದ ಅರಣ್ಯದಲ್ಲಿ ಯಾರಿಗೂ ಉಪಯೋಗವಾದ ಮಾವಿನ ಮರವಾದನು. ಪೂರ್ವಜನ್ಮದಲ್ಲಿ ಧನಿಕನಾಗಿದ್ದು ಪಾತ್ರವನ್ನರಿತು ದಾನ ಮಾಡದೇ ಹೋದ್ದರಿಂದ ಸುತ್ತಲೂ ಹುಲ್ಲು ವಿಶೇಷವಾಗಿ ಬೆಳೆದಿದ್ದರೂ ಅದರಲ್ಲಿ ತಾನು ವಾಸ ಮಾಡುತ್ತಾ ಆ ಹುಲ್ಲನ್ನು ತಿನ್ನದೆ ಹಸುವಾಗಿ ಹುಟ್ಟಿದನು. ಪೂರ್ವದಲ್ಲಿ ಒಂದು ಬಂಜರು ಭೂಮಿಯಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿ ಈ ಜನ್ಮದಲ್ಲಿ ವೃಷಭನಾಗಿ ಹುಟ್ಟಿದನು. ಈ ಸರೋವರಗಳೆರಡು ಧರ್ಮ ಅಧರ್ಮವೆನ್ನುವ ಪರನಿಂದೆಯನ್ನು ಮಾಡಿದವನು ಕತ್ತೆಯಾಗಿ ಹುಟ್ಟಿದ್ದಾನೆ. ಹಿರಿಯರ ಧರ್ಮಕ್ಕಾಗಿ ತೆಗೆದಿಟ್ಟ ಸ್ವತ್ತನ್ನು ಅಪಹರಿಸಿದವನು ಆನೆಯಾಗಿದ್ದಾನೆ. ಬ್ರಾಹ್ಮಣ ರೂಪದಿಂದ ನಿನಗೆ ಕಾಣಿಸಿದವನು ಅನಂತ ಪದ್ಮನಾಭ ಸ್ವಾಮಿಯಾದ ನಾನೇ. ಎಲೈ ದ್ವಿಜವರ್ಯನೇ, ನಿನ್ನ ಪ್ರಶ್ನೆಗಳಿಗೆಲ್ಲ ಪ್ರತ್ಯುತ್ತರವನ್ನು ಕೊಟ್ಟಿರುತ್ತೇನೆ. ನೀನು 14 ವರ್ಷಗಳು ಅನಂತೃತ್ವವನ್ನು ಮಾಡು. ನಿನಗೆ ಇಹಲೋಕದಲ್ಲಿ ಸಕಲ ಇಷ್ಟಾರ್ಥಗಳನ್ನು, ಪರದಲ್ಲಿ ಮೋಕ್ಷವನ್ನೂ ಕೊಡುವೆನು ಎಂದು ಹೇಳಿ ಅಂತರ್ಧಾನನಾದನು. ನಂತರ ಕೌಂಡಿನ್ಯನು ಅನಂತಋತವನ್ನು ಆಚರಿಸಿ ಅದರ ಪ್ರಭಾವದಿಂದ ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಅನುಭವಿಸಿ ಅಪಾರವಾದ ಮೋಕ್ಷವನ್ನು ಹೊಂದಿ ಈಗಲೂ ನಕ್ಷತ್ರ ರಾಶಿಗಳ ಮಧ್ಯದಲ್ಲಿ ಪ್ರಕಾಶಿಸುತ್ತಾನೆ. ಎಲೈ ಧರ್ಮನಂದನನೇ, ಆದಿಯಲ್ಲಿ ಅಗಸ್ತ್ಯನು ಈ ಋತುವನ್ನು ಮಾಡಿ ಮನುಷ್ಯ ಲೋಕದಲ್ಲಿ ಪ್ರಚುರಪಡಿಸಿದನು. ಸಗರ, ಭರತ, ದಿಲೀಪ, ಹರಿಶ್ಚಂದ್ರ, ಜನಕ ಮೊದಲಾದ ಮಹಾರಾಜರು ಇನ್ನೂ ಅನೇಕರು ಈ ಋತುದ ಪ್ರಭಾವದಿಂದಲೇ ರಾಜ್ಯಗಳನ್ನು ಸಂಪಾದಿಸಿ ಸ್ವರ್ಗಲೋಕವನ್ನೂ ಸೇರಿದರು. ಸಕಲ ಜನಗಳ ಕಷ್ಟವನ್ನು ಪರಿಹರಿಸಿ ಕಾಪಾಡುವ ಉತ್ತಮವಾದ ಋತುವನ್ನು ನಿನಗೆ ಹೇಳಿರುವನು. ಇದನ್ನು ನೀನು ಭಕ್ತಿಯಿಂದ ಆಚರಿಸಿದರೆ ಸಕಲ ಕಷ್ಟಗಳೂ ಪರಿಹಾರವಾಗಿ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುವೆಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಅನಂತ ಪದ್ಮನಾಭ ವೃತ ಕಥೆ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು.